ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಅದೊಂದು ದೊಡ್ಡ ಗ್ರಾಮ. ಅಲ್ಲಿ ಅನೇಕ ವಿದ್ವಾಂಸರುಗಳು, ಪಂಡಿತರುಗಳಿದ್ರು. ಆಸುಪಾಸಿನ ಊರಿನವರಿಗೆಲ್ಲ ಪಂಡಿತೋತ್ತಮರ ಊರು ಎಂದೇ ಪರಿಚಯವಾಗಿತ್ತು. ಆ ಊರಿನ ಹತ್ತಿರ ಭಾರಿ ಶ್ರೀಮಂತ ಸೇಟು ಒಬ್ಬನಿದ್ದನು. ಬುದ್ಧಿವಂತ ಹಾಗೂ ಧರ್ಮಿಷ್ಠನಾಗಿದ್ದನು. ಒಮ್ಮೆ ಅದೇ ಊರಿನ ಇಬ್ಬರು ವಿದ್ವಾಂಸರನ್ನ ತನ್ನ ಮನೆಗೆ ಆಹ್ವಾನಿಸಿದನು. ವಿದ್ವಾಂಸರಿಬ್ಬರು ಶ್ರೀಮಂತ ಸೇಟು ಬೇಕಾದಷ್ಟು ಕೊಡುತ್ತಾನೆಂಬ ಆಸೆಯಿಂದ ಅವನ ಮನೆಗೆ ಹೋದರು. ವಿದ್ವಾಂಸರು ಮನೆಗೆ ಬರುತ್ತಿದ್ದಂತೆ ಸೇಟು ಆದರದಿಂದ ಸ್ವಾಗತಿಸಿ ಪ್ರಯಾಣ ಸುಖಕರವಾಗಿತ್ತೆ ಎಂದು ವಿಚಾರಿಸಿದನು. ಒಬ್ಬ ಪಂಡಿತ, ತುಂಬಾ ಆರಾಮಾಗಿ ಬಂದೆವು. ವಿಚಾರಿಸಿದ ನಿಮ್ಮ ಔದಾರ್ಯ ಬಹಳ ದೊಡ್ಡತನ ಎಂದನು. ಸೇಟು ಇಬ್ಬರಿಗೂ ಬಾಯಾರಿಕೆಗೆ ಆಸರೆ ಕೊಟ್ಟು, ನಂತರ ಬಿಸಿಲಲ್ಲಿ ಬಂದಿದ್ದೀರಿ, ಸ್ನಾನ ಮಾಡಿ, ಭೋಜನದ ವ್ಯವಸ್ಥೆ ಮಾಡಿಸುತ್ತೇನೆ ಎಂದನು. ಒಬ್ಬ ಪಂಡಿತ ಎದ್ದು ಸ್ನಾನಕ್ಕೆ ಹೋದನು. ಇನ್ನೊಬ್ಬ ಪಂಡಿತ ಅವನು ಬಂದ ನಂತರ ಹೋಗಲು ಅಲ್ಲೇ ಕುಳಿತನು. ಆ ಸಮಯಕ್ಕೆ ಅಲ್ಲಿಗೆ ಬಂದ ಸೇಟು ಊರಿನ ಕಡೆಯಲ್ಲೆಲ್ಲ ಚೆನ್ನಾಗಿದೆ ಎಂದು ವಿಚಾರಿಸುತ್ತಾ, ನಿಮ್ಮ ಜೊತೆ ಬಂದಿರುವ ಪಂಡಿತರು ಬಹುದೊಡ್ಡ ವಿದ್ವಾಂಸರೆಂದು ಸುತ್ತಮುತ್ತ ಹಳ್ಳಿಯವರು ಹೇಳುವುದನ್ನು ಕೇಳಿದ್ದೇನೆ. ನನಗೆ ತುಂಬಾ ಸಂತೋಷವಾಯಿತು ಎಂದನು. ಇನ್ನೊಬ್ಬನ ಪಂಡಿತನ ಹೊಗಳಿಕೆ ಕೇಳಿದ ಪಂಡಿತನಿಗೆ ಸಹಿಸಿಕೊಳ್ಳಲು ಆಗಲಿಲ್ಲ. ತಕ್ಷಣ ಮುಖ ಹಿಂಡಿಕೊಂಡು, ಇಲ್ಲ, ನೀವು ತಪ್ಪು ತಿಳಿದಿದ್ದೀರಿ. ಅವನಿಗೆ ಪಾಂಡಿತ್ಯವೇ ಗೊತ್ತಿಲ್ಲ. ಎಮ್ಮೆ ಜಾತಿ, ನಾಲಿಗೆ ದಪ್ಪ, ಇನ್ನು ಅವನೆಂಥ ವಿದ್ವಾಂಸ ಎಂದನು. ಇದನ್ನು ಕೇಳಿ ಸೇಟು ಸುಮ್ಮನಾದನು. ಅಷ್ಟು ಹೊತ್ತಿಗೆ ಸ್ನಾನಕ್ಕೆ ಹೋದ ಮೊದಲನೇ ವಿದ್ವಾಂಸ ಸ್ನಾನ ಮುಗಿಸಿ ಬಂದನು. ಈಗ ಎರಡನೇ ವಿದ್ವಾಂಸ ಸ್ನಾನಕ್ಕೆ ಹೋದನು. ಸ್ನಾನ ಮುಗಿಸಿ ಬಂದಿದ್ದ ವಿದ್ವಾಂಸನನ್ನು ಸ್ನಾನದ ವ್ಯವಸ್ಥೆ ಚೆನ್ನಾಗಿತ್ತೆ ಎಂದು ಸೇಟು ವಿಚಾರಿಸುತ್ತಾ ಅದು ಇದು ಮಾತನಾಡಿ ಮೊದಲ ಪಂಡಿತನನ್ನು ಕೇಳಿದಂತೆ, ನಿಮ್ಮ ಜೊತೆ ಬಂದಿದ್ದಾರಲ್ಲ, ಅವರು ಭಾರೀ ವಿದ್ವಾಂಸರೆಂದು ಸುತ್ತಮುತ್ತ ಜನರು ಹೇಳುವುದನ್ನು ಕೇಳಿದ್ದೇನೆ. ಅದು ನನಗೆ ಕೇಳಿ ನನಗೆ ತುಂಬಾ ಸಂತೋಷವಾಯಿತು ಎಂದನು. ಜೊತೆಗಾರ ಪಂಡಿತನ ಹೊಗಳಿಕೆಯನ್ನು ಕೇಳಿ ಇರಿಸು ಮುರಿಸಾಗಿ, ಇಲ್ಲ, ನಿಮಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಅವನೇನು ಮಹಾ ವಿದ್ವಾಂಸನೇನೂ ಅಲ್ಲ, ಒಳ್ಳೆ ಕತ್ತೆ ಥರ ಅರ್ತಾನೆ ಅಷ್ಟೇ. ಅವನಿಗೆ ಯಾವ ಪಾಂಡಿತ್ಯವೂ ತಿಳಿಯದು. ಇನ್ನು ವಿದ್ವಾಂಸನಾಗೋದು ಎಲ್ಲಿಂದ ಬಂತು ಎಂದನು. ಸೇಟು ಇದಕ್ಕೂ ಏನೂ ಹೇಳಲಿಲ್ಲ. ಅಷ್ಟು ಹೊತ್ತಿಗೆ ಇನ್ನೊಬ್ಬ ಪಂಡಿತನು ಸ್ನಾನ ಮುಗಿಸಿ ಬಂದನು. ಭೋಜನದ ಸಮಯವಾಗಿತ್ತು. ಎದ್ದೇಳಿ ಪಂಡಿತರೆ, ಭೋಜನಕ್ಕೆ ಬನ್ನಿ ಎಂದು ಗೌರವದಿಂದ ಸೇಟು ಸ್ವಾಗತಿಸಿದನು. ಬಹಳ ಖುಷಿಯಿಂದ ಪಂಡಿತರಿಬ್ಬರು ಭೋಜನಕ್ಕೆ ಬಂದು ಕುಳಿತರು. ಸೇಟು ಅಡುಗೆಯವನಿಗೆ ಭೋಜನ ತರಲು ಹೇಳಿದನು. ಅಡುಗೆಯವನು 2 ಬೆಳ್ಳಿ ತಟ್ಟೆಗಳನ್ನು ತಂದು ಪಂಡಿತರ ಮುಂದೆ ಇಟ್ಟನು. ಪಂಡಿತರು ನೋಡಿ ಗಾಬರಿಯಾದರು. ಯಾಕಂದ್ರೆ ಒಂದು ತಟ್ಟೆಯಲ್ಲಿ ಹುಲ್ಲು, ಇನ್ನೊಂದು ತಟ್ಟೆಯಲ್ಲಿ ಬೂಸ ಇತ್ತು. ಇದನ್ನು ಕಂಡು ಪಂಡಿತರಿಬ್ಬರು ಕೆಂಡಮಂಡಲಾದರು. ಇಬ್ಬರು ಜೋರಾಗಿ, ಏನು ಸೇಠ್ಜಿ, ನಮ್ಮನ್ನು ಕರೆದು ಅವಮಾನ ಮಾಡ್ತಿರುವೆಯಾ? ನಿನಗೆ ಇದು ಶೋಭೆ ತರೋದಿಲ್ಲ. ನಮ್ಮಂತ ಮಹಾನ್ ಪಂಡಿತರನ್ನು ಈ ರೀತಿ ಅವಮಾನ ಮಾಡಬೇಕೆಂದು ಕರೆದೆಯಾ? ನಾವು ಸಹಿಸುವುದಿಲ್ಲ ಎಂದು ಜೋರಾಗಿ ಕೂಗಿದ್ರು. ಸೇಟು ವಿನಯದಿಂದ ಕೈ ಮುಗಿದು, ನನ್ನನ್ನು ಕ್ಷಮಿಸಿ ಪಂಡಿತ್ರೆ, ನಾನು ನಿಮಗೆ ಅವಮಾನ ಮಾಡುತ್ತಿಲ್ಲ. ನಿಮ್ಮಲ್ಲಿ ಒಬ್ಬರಿಗೊಬ್ಬರನ್ನು ದೊಡ್ಡ ವಿದ್ವಾಂಸರಲ್ಲವೇ ಎಂದು ಕೇಳಿದಾಗ ನೀವುಗಳೇ ಒಬ್ಬರನ್ನೊಬ್ಬರು ಎಮ್ಮೆ ಹಾಗೂ ಕತ್ತೆ ಎಂದು ಪರಿಚಯ ಮಾಡಿಕೊಂಡಿಲ್ಲವೇ? ಹೀಗಿರುವಾಗ ಎಮ್ಮೆ ಕತ್ತೆಗಳಿಗೆ ಹುಲ್ಲು ಬೂಸ ಹಿಡದೆ ಸುಗ್ರಾಸ ಭೋಜನವನ್ನು ಕೊಡಲು ಸಾಧ್ಯವೇ? ನೀವೇ ಹೇಳಿ, ಇನ್ನೇನು ಕೊಡ್ಬೇಕೇಳಿ? ಇದರಲ್ಲಿ ನನ್ನದೇನು ತಪ್ಪಿದೆ? ನಾನು ನಿಮ್ಮ ಸುತ್ತಮುತ್ತ ಗ್ರಾಮಗಳಲ್ಲೆಲ್ಲ ವಿಚಾರಿಸಿ ನೀವಿಬ್ಬರು ಬಹಳ ದೊಡ್ಡ ವಿದ್ವಾಂಸರೆಂದು ಎಲ್ಲ ಕಡೆಗಳಿಂದಲೂ ಕೇಳಿ ತಿಳಿದು ನಿಮ್ಮನ್ನು ಸತ್ಕಾರ ಮಾಡಲು ಆಹ್ವಾನಿಸಿದ್ದೆ. ಆದರೆ ನೀವಿಬ್ಬರು ನಿಮ್ಮ ಬಗ್ಗೆ ನೀವುಗಳು ಏನಂತ ಹೇಳಿಕೊಂಡಿರಿ. ಆದ್ರಿಂದ ನಿಮ್ಮಿಬ್ಬರಿಗೆ ಈ ತರದ ಭೋಜನ ನೀಡಿದೆ ಎಂದನು. ಇದನ್ನು ಕೇಳಿದ ಪಂಡಿತರಿಗೆ ನಾಚಿಕೆಯಾಯಿತು. ಅವರು ತಮ್ಮನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡು ಮತ್ತು ಯೋಚಿಸಿ ಪಶ್ಚಾತ್ತಾಪದಿಂದ ಹೇಳಿದರು, ವಾಸ್ತವವಾಗಿ ನಮ್ಮ ಜೊತೆಯಲ್ಲಿರುವವರು ಬೆಳೆಯುವುದನ್ನು ನಮ್ಮಿಂದ ನೋಡಲಿಕ್ಕಾಗುವುದಿಲ್ಲವೋ ಆವಾಗ ನಾವು ಬೆಳೆಯೋದಿಲ್ಲ. ನಾವು ನಮ್ಮನ್ನು ಬೆಳೆಸಿಕೊಳ್ಳಬೇಕಂದ್ರೆ ನಮ್ಮ ಜೊತೆಯಲ್ಲಿ ಇರುವವರನ್ನು ಬೆಳೆಸಬೇಕು. ಆಗ ಮಾತ್ರ ನಮ್ಮ ಪ್ರತಿಷ್ಠೆ, ಶ್ರೇಷ್ಠತೆ ಹೆಚ್ಚುತ್ತದೆ. ಇದನ್ನು ಎಲ್ಲರೂ ಅರಿಯಬೇಕು ಎಂದು ಹೇಳಿ ನಾಚಿಕೆಯಿಂದ ಕುಗ್ಗಿ ಹೋದರು. ಸೇಟುಗೆ ಕೈ ಮುಗಿದು, ನಾವು ಈ ಥರ ಒಬ್ಬರಿಗೊಬ್ಬರು ದೂಷಿಸಿಕೊಳ್ಳಬಾರದಿತ್ತು. ನಮ್ಮನ್ನು ನಾವೇ ಕಡೆಗಣಿಸಿಕೊಂಡೆವು. ಅನಾವಶ್ಯಕವಾಗಿ ನಿಮ್ಮ ಮೇಲೆ ಕೋಪ ಮಾಡಿಕೊಂಡಿದ್ದಕ್ಕೆ ನಮ್ಮನ್ನು ಕ್ಷಮಿಸಿ ಎಂದು ಕೇಳಿದರು. ಸೇಟು ವಿದ್ವಾಂಸರಿಗೆ ಕೈ ಮುಗಿದು, ನನ್ನನ್ನು ನೀವು ಕ್ಷಮಿಸಬೇಕು. ಯಾಕಂದ್ರೆ ನಿಮ್ಮನ್ನು ಅತಿಥಿ ಸತ್ಕಾರಕ್ಕೆಂದು ಕರೆದು ಒಬ್ಬರಿಗೆ ಗೊತ್ತಿಲ್ಲದಂತೆ ಇನ್ನೊಬ್ಬರನ್ನ ಪ್ರಶ್ನೆ ಕೇಳಿ ನಿಮ್ಮನ್ನು ಪರೀಕ್ಷಿಸಿ ಅವಮಾನ ಮಾಡಿದ ನನ್ನಿಂದಲೂ ದೊಡ್ಡ ತಪ್ಪಾಗಿದೆ. ವಿದ್ವಾಂಸರನ್ನು ಪರೀಕ್ಷಿಸಿದ ನನ್ನ ತಪ್ಪನ್ನು ಮನ್ನಿಸಿ ಎಂದು ಬೇಡಿಕೊಂಡು ಅವರಿಗೆ ಭೂರಿ ಭೋಜನವನ್ನೇ ಮಾಡಿಸಿ ಶಾಲು ಹೊದಿಸಿ ಸನ್ಮಾನ ಮಾಡಿ ಫಲತಾಂಬೂಲ ಸಹಿತ ಕಾಣಿಕೆ ಕೊಟ್ಟು ಗೌರವದಿಂದ ಕಳಿಸಿಕೊಟ್ಟನು. ಎಂತಹ ಅದ್ಭುತವಾದ ಕತೆ ಅಲ್ವಾ? ತಾನು ಬೆಳೆದು ತನ್ನವರನ್ನ ಬೆಳೆಸಬೇಕು ಎನ್ನುವ ಅದ್ಭುತವಾದ ಗುಣ ಇರಬೇಕು ಅನ್ನೋದು ಈ ಕಥೆಯ ಸಾರಾಂಶ. ಒಬ್ಬ ಕಟ್ಟಿಗೆ ಕಡಿದು ಮಾರಿ ಜೀವನ ಮಾಡ್ತಿದ್ದ. ಮಳೆ, ಚಳಿ, ಬಿಸಿಲು ಅಂತ ಕುಳಿತರೆ ಒಪ್ಪತ್ತಿಗೂ ಅವನಿಗಿರೋದಿಲ್ಲ. ಕಟ್ಟಿಗೆ ಕಡಿಯುವಷ್ಟೇನೂ ಅವನು ಗಟ್ಟಿಯಾಗಿರ್ಲಿಲ್ಲ. ನೋಡಲು ನರಪೇತಲ. ಮಂಗಳಾರತಿ ತಗಂಡ್ರೆ ಉಷ್ಣ, ತೀರ್ಥ ತಗಂಡ್ರೆ ಶೀತ. ಆದ್ರೂ ಹೇಗೋ ಒದ್ದಾಡಿ ನಿತ್ಯವೂ ಹೋಗ್ತಿದ್ದ. ಒಂದಂತೂ ದಿನವಂತೂ ಅವನಿಗೆ ಜೀವನವೇ ಬೇಸರವಾಗಿಸಿ ಬಿಡ್ತು.
ಭಗವಂತ ಪ್ರಪಂಚದಲ್ಲಿರುವ ಅದೆಷ್ಟೋ ಜನರಿಗೆ ಸಾವು ಕೊಡ್ತೀಯ, ನನಗ್ಯಾಕೆ ಕೊಡಬಾರ್ದು? ಈ ಜೀವನವೇ ಸಾಕು, ಇನ್ನು ನನಗಾಗಲ್ಲ. ದಿನ ಬೆಳಗಾದ್ರೆ ನನ್ನ ಕೈಲಿ ಕಷ್ಟಪಡಲು ಆಗೋದಿಲ್ಲ, ನನ್ನನ್ನು ಬೇಗ ಕರೆದುಕೊಳ್ಳಪ್ಪ ಎಂದು ನಿತ್ಯವೂ ಬಡಬಡಿಸ್ತಿದ್ದ. ಹಾಗೆ ಹೇಳಿಕೊಳ್ಳುತ್ತಲೇ ಕಾಡಿಗೆ ಹೋಗಿ ಕಟ್ಟಿಗೆ ಕಡಿದಿದ್ದನ್ನು ಹೊರೆಕಟ್ಟಿ ತಲೆ ಮೇಲೆ ಹೊತ್ತು ತರಬೇಕು, ಮಾರಬೇಕು. ಖರ್ಚಾದ್ರೆ ಅವನಿಗೆ ಹಣ, ಇಲ್ಲದಿದ್ರೆ ಉಪವಾಸ. ಅವನಿಗೆ ಮಳೆಗಾಲ ಚಳಿಗಾಲ ಅಂದ್ರೆ ಭಯ. ಈ ದಿನಗಳಲ್ಲಿ ನೆಗಡಿ, ಕೆಮ್ಮು, ಮೈಕೈ ನೋವು. ರಾತ್ರಿ ಮಲಗಿ ಬೆಳಗ್ಗೆ ಏಳುವಾಗ ಹಾಸಿಗೆ ಬಿಟ್ಟೇಳಲು ಅವನಿಗೆ ಆಗ್ತಿರ್ಲಿಲ್ಲ. ಇತ್ತೀಚೆಗಂತೂ ಅವನಿಗೆ ನಿಜಕ್ಕೂ ಜೀವನ ಸಾಕೆನಿಸಿತ್ತು. ದೇವರೇ, ನನ್ನನ್ನು ಕರೆದುಕೋ ಅಂತ ಕಿರುಚುವಷ್ಟು ಆಗಿತ್ತು. ಅಂದು ಹಾಗೆ ಕಾಡಿಗೆ ಹೋಗಿ ಕಟ್ಟಿಗೆ ಹೊರೆ ಹೊತ್ತುಕೊಂಡು ಬರುತ್ತಿದ್ದವನಿಗೆ ಆಯಾಸವಾಗಿ ಒಂದು ಮರದ ಕೆಳಗೆ ಕೂತನು. ಆಕಾಶ ನೋಡುತ್ತಾ, ಭಗವಂತ, ನನಗ್ಯಾಕೆ ಇಂಥ ಕಷ್ಟವನ್ನು ಕೊಟ್ಟೆ? ನನ್ನ ಜೀವ ನನಗೆ ಹೊರೆಯಾಗಿದೆ, ಕಣ್ಬಿಟ್ಟು ನೋಡು, ನನ್ನನ್ನು ಕರೆದೊಯ್ಯು, ಸಾಕು ಈ ಬದುಕು, ಇನ್ನು ಬದುಕಲಾರೆ ಎಂದು ಬದುರುತ್ತಿದ್ದ. ಆ ದಿನ ಗಗನ ಮಾರ್ಗದಲ್ಲಿ ಯಮದೂತನೊಬ್ಬ ಯಾರದೋ ಜೀವ ತೆಗೆದುಕೊಂಡು ಹೋಗಲು ಬರುತ್ತಿದ್ದ. ಅವನಿಗೆ ಈ ಕಟ್ಟಿಗೆಯವನ ಮಾತು ಕೇಳಿಸಿತು. ಆತ ಮೇಲಿನಿಂದ ಕೆಳಗೆ ಇಳಿದು ಬಂದು ಇವನ ಎದುರು ನಿಂತ. ಕಟ್ಟಿಗೆ ಕಡಿಯುವವನು ನೋಡ್ತಾನೆ, ಎದುರಿಗೆ ಯಮದೂತ ನಿಂತಿದ್ದಾನೆ. ಅವನ ಮೈಯೆಲ್ಲ ಬೆವರಿ ಕಾಲು ನಡುಗಿತು. ಯಮದೂತ ಕೇಳಿದ, ಏನಪ್ಪ, ನನ್ನನ್ನ ಕರೆದು ನಿನ್ನನ್ನ ಕರೆದುಕೊಂಡು ಹೋಗುವೆಂದು ಹೇಳಿದಂತೆ ಇತ್ತು, ಬರ್ತೀಯಾ? ಕರೆದುಕೊಂಡು ಹೋಗ್ತೇನೆ ಎಂದ. ಇದನ್ನು ಕೇಳಿ ಕಟ್ಟಿಗೆ ಒಡೆಯುವವನ ಹೃದಯವೇ ಬಾಯಿಗೆ ಬಂದಂತಾಯಿತು. ಗಂಟಲು ಬಾಯಿ ಒಣಗಿತು. ತೊದಲು ನುಡಿಯುತ್ತಾ, ಇಲ್ಲ, ನಾನೆಲ್ಲಿ ಹಾಗೆ ಹೇಳಿದೆ? ಈ ಕಟ್ಟಿಗೆ ಹೊರೆ ಹಸಿ ಇದ್ದುದರಿಂದ ಭಾರವಾಗಿತ್ತು, ಎತ್ತಲು ಯಾರಾದರೂ ಬರುವರೇ ಎಂದು ಕೂಗುತ್ತಿದ್ದೆ ಎಂದ. ಯಮದೂತ ಹೇಳಿದ, ಇಲ್ಲ, ನೀನ್ ಕರೆದದ್ದು ನನ್ನ ಕಿವಿಗೆ ಸ್ಪಷ್ಟವಾಗಿ ಕೇಳಿಸಿತು, ಯಾಕೆ ಕರೆದು ಎಂದು ಕೇಳಿದ. ಈಗಂತೂ ಒಣ ಕಟ್ಟಿಗೆಯಂತಿದ್ದ ಕಟ್ಟಿಗೆ ಕಡಿಯುವವನು ಸಣ್ಣಗೆ ನಡುಗಲಾರಂಭಿಸಿದ. ಇಲ್ಲ, ನಾನಿನ್ನು ಬಹಳ ಕಾಲ ಬದುಕಬೇಕು. ಜೀವನ ಅಂದಮೇಲೆ ಎಲ್ಲರಿಗೂ ಕಷ್ಟ ಸುಖ ಇರುತ್ತದೆ. ನನ್ನ ಜೀವನದಲ್ಲಿ ಮುಂದೆ ಸುಖ ಬರ್ತದೆ. ಈಗ ಕಟ್ಟಿಗೆ ಹೊರೆಯನ್ನು ನನ್ನ ತಲೆ ಮೇಲೆ ಇಟ್ಟು ಉಪಕಾರ ಮಾಡಿ ಎಂದ. ಯಮದೂತ ಕಟ್ಟಿಗೆ ಹೊರೆಯನ್ನು ಅವನ ತಲೆಯ ಮೇಲಿಟ್ಟು ಅವನ ಪಾಡಿಗೆ ಅವನ ದಾರಿ ಹಿಡಿದ. ಮನುಷ್ಯರೇ ಹಾಗೆ, ನಿತ್ಯ ಜೀವನದ ಸಣ್ಣ ಪುಟ್ಟ ವಿಷಯಗಳಿಗೆ ಏನೋ ಆಗಿ ಹೋಯಿತು ಎಂಬಂತೆ ತಲೆ ಮೇಲೆ ಕೈ ಹೊತ್ತು ಕೂರ್ತಾರೆ. ಕೆಲವು ಕಾಲ ಸಹನೆಯಿಂದ ಕಾಯಬೇಕು. ಚೋಯಿಂಗಮ್ನಂತೆ ಜಿಗಿಯುತ್ತಿದ್ರೆ ಜೀವನ ಪರಿಹಾರವಾಗುವುದಿಲ್ಲ. ಭಗವಂತ ಕೊಟ್ಟಿರುವ ಈ ಜೀವನವನ್ನು ಅಂದಗೊಳಿಸಿಕೊಂಡು ಹೋಗಬೇಕು. ಕಷ್ಟ ಸುಖ ಜೀವನದಲ್ಲಿ ಸಮನಾಗಿರುತ್ತದೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಮನುಷ್ಯ ಜನ್ಮ ಭಗವಂತ ಕೊಟ್ಟ ಕೊಡುಗೆ. ಇಲ್ಲಿ ಪ್ರೀತಿ, ಆಸೆ, ತೃಪ್ತಿ ಇರಬೇಕು. ಇದ್ದುದರಲ್ಲಿ ತೃಪ್ತಿಯಿಂದ ಇದ್ದು ಜೀವನವನ್ನು ಪ್ರೀತಿಸಬೇಕು. ಅದೇ ಬದುಕುವ ಕಲೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಎಲ್ರಿಗೂ ನಮಸ್ಕಾರ. ನಾನಿಮ್ಮ AK ಶೆಟ್ಟಿ ನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.